ನಮಸ್ಕಾರ ಸ್ನೇಹಿತರೆ. ನಾಳೆ ಬಹಳ ವಿಶೇಷವಾದಂತಹ ಶುಕ್ರವಾರ. ನಾಳೆಯಿಂದ 2092ರವರೆಗೂ ಈ 7 ರಾಶಿಯವರಿಗೆ ರಾಜಯೋಗ ಶುರುವಾಗ್ತಿದ್ದು ದುಡ್ಡಿನ ಮಹಾ ಮಳೆಯೇ ಸುರಿಯಲಿದ್ಯಂತೆ. ಬದುಕಿನಲ್ಲಿ ಸಂತಸದ ಅಲೆ ಮೂಡಲಿದ್ದು ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ಯಂತೆ. ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟದ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು, ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಈ 7 ರಾಶಿಯವರಿಗೆ ಬದುಕಿನಲ್ಲಿ ಸಂತಸದ ಅಲೆಯನ್ನ ತರ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳಬಹುದು. ಈ ರಾಶಿಯವರು ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಕೂಡ ಯಶಸ್ಸನ್ನ ಪಡೆದುಕೊಳ್ತಾರೆ. ಜೊತೆಗೆ ಇವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂದುಕೊಂಡ ಜನರಿಗೂ ಇನ್ಮೇಲೆ ಇವರು ಸುಲಭವಾಗಿ ಅರ್ಥೈಸ್ತಾರೆ. ಇವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಭಾವನೆಗಳಿಂದ ಇವರು ಗುರಿಯನ್ನ ತಲುಪಿ ಯಶಸ್ಸನ್ನ ಸಾಧಿಸ್ತಾರೆ. ಸವಾಲುಗಳನ್ನ ಸದೃಢವಾಗಿ ಎದುರಿಸೋದ್ರ ಜೊತೆಗೆ ಯಾವುದೇ ಕೆಲಸವನ್ನ ಅಪೂರ್ಣವಾಗಿ ಬಿಡೋದಿಲ್ಲ. ಪ್ರತಿಯೊಂದು ಕೆಲಸವನ್ನ ಕೂಡ ಪರಿಪೂರ್ಣವಾಗಿ ಮಾಡಿ ಮುಗಿಸ್ತಾರೆ. ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಶುರುವಾಗ್ತಾ ಇದೆ. ಈ ರಾಶಿಯವರು ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡೋದ್ರಿಂದ ಅವರ ಕೆಲಸ ಪರಿಪೂರ್ಣಗೊಳ್ಳುತ್ತೆ. ಇವರ ಕೆಲಸದ ವೇಗವು ಹೆಚ್ಚಿಗೆ ಇರೋದ್ರಿಂದ ಅದರಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ. ವ್ಯಾಪಾರ ಇರಬಹುದು, ಉದ್ಯೋಗ ಇರಬಹುದು, ಎಲ್ಲದರಲ್ಲೂ ಕೂಡ ಇವರಿಗೆ ಆದಾಯ ಅನ್ನೋದು ಹೆಚ್ಚಿಗೆ ಆಗುತ್ತೆ. ಇವರ ಬುದ್ಧಿವಂತಿಕೆಯ ಮಾತುಗಳಿಂದ ಇವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಕ್ಸಸ್ ಅನ್ನ ಕಾಣ್ತಾರೆ. ಹೀಗಾಗಿ ಮಾತೆ ಮಹಾಲಕ್ಷ್ಮಿಯ ಕೃಪೆ ಈ ರಾಶಿಯವರಿಗೆ ನಾಳಿನ ವಿಶೇಷವಾದ ಶುಕ್ರವಾರದಿಂದ 2092ರವರೆಗೂ ಕೂಡ ಈ 7 ರಾಶಿಯವರಿಗೆ ರಾಜಯೋಗದ ಜೊತೆಗೆ ದುಡ್ಡಿನ ಸುರಿಮಳೆಯನ್ನೇ ಸುರಿಸ್ತಾ ಇದೆಯಂತೆ. ಹೀಗಾಗಿ ಈ ರಾಶಿಯವರು ಅದೃಷ್ಟದಾಯಕ ಜನರು ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರು ಬಹಳಷ್ಟು ವಿಚಾರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾರೆ. ಅಲ್ಲದೆ ಇನ್ನೂ ಕೂಡ ಮದುವೆ ಆಗದೆ ಇರೋರಿಗೆ ವಿವಾಹದ ಪ್ರಸ್ತಾಪಗಳು ಕೇಳಿ ಬರ್ತವೆ ಅಂತ ಹೇಳಲಾಗ್ತಾ ಇದ್ದು, ಮಕ್ಕಳಾಗದೆ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಕೂಡ ಇದೆಯಂತೆ. ಇನ್ನು ಇವರ ಸ್ವಾಭಾವಿಕ ವರ್ಚಸ್ಸು ಮತ್ತು ನಾಯಕತ್ವದ ಕೌಶಲ್ಯಗಳು ಇವರಲ್ಲಿ ಎದ್ದು ಕಾಣೋದ್ರಿಂದ ಇವರ ಆತ್ಮವಿಶ್ವಾಸ ಇವರಿಗೆ ಸಾಹಸ ಜೊತೆಗೆ ಅದೃಷ್ಟವನ್ನ ತಂದುಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇವರನ್ನ ನಾಯಕರನ್ನಾಗಿ ಮಾಡುವ ಗುಣ ಇವರಲ್ಲಿಯೇ ಇದೆ ಅಂತ ಹೇಳಲಾಗ್ತಿದ್ದು, ಇದು ಇವರನ್ನ ಸಾಕಷ್ಟು ಮುನ್ನೆಲೆಗೆ ತರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವರ ಬದುಕಿನಲ್ಲಿ ದುಡ್ಡಿನ ಮಹಾ ಮಳೆಯ ಜೊತೆಗೆ ಸಂತಸದ ಅಲೆ ಕೂಡ ಬೀಸುತ್ತಂತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ 7 ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ, ಮೇಷ ರಾಶಿ, ಕಟಕ ರಾಶಿ, ತುಲಾ ರಾಶಿ ಮತ್ತು ಕನ್ಯಾ ರಾಶಿ. ಈ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದ.